ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ ಇದರಿಂದ ಇವತ್ತು ಭಗದತ್ತನ ವೀರತೆ, ಅರ್ಜುನನ ಮೂಲಕ ಸಂಶಪ್ತರ ನಾಶ ಮತ್ತೆ ಭಗದತ್ತನ ವಧೆ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಧೃತರಾಷ್ಟ್ರ ಕೇಳ್ತಾನೆ ಸಂಜಯ, ಯಾವಾಗ ಪಾಂಡವರು ಈ ರೀತಿ ಹಿಂದಿರುಗಿ ಯುದ್ಧಕ್ಕೋಸ್ಕರ ಬೇರೆ ಬೇರೆಯಾಗಿ ಭಾಗ ಆಗ್ತಾರೋ ಆಗ ನನ್ನ ಮಕ್ಕಳು ಮತ್ತೆ ಅವರು ಯಾವ ರೀತಿ ಯುದ್ಧ ಮಾಡಿದ್ರು ಅಂತ ಅಂದ್ಬಿಟ್ಟು ಸಂಜಯನನ್ನ ಕೇಳ್ತಾನೆ. ಅದಕ್ಕೆ ಸಂಜಯ ಹೇಳ್ತಾನೆ, ರಾಜನೇ, ಯಾವಾಗ ಎಲ್ರೂ ಕೂಡ ಸಂಗ್ರಾಮಕ್ಕಾಗಿ ಸಜ್ಜಾಗಿ ತಯಾರಾದ್ರೋ ಆಗ ನಿಮ್ಮ ಮಗ ದುರ್ಯೋಧನ ಇದ್ದಾನಲ್ಲ, ಅವನು ಕೂಡ ಗಜಾರೋಹಿಗಳ ಸೈನ್ಯವನ್ನ ತಗೊಂಡು ಭೀಮಸೇನನ ಮೇಲೆ ದಾಳಿ ಮಾಡ್ತಾನೆ. ಆದರೆ ಯುದ್ಧ ಕುಶಲನಾದಂತಹ ಭೀಮ ಸ್ವಲ್ಪನೇ ಸಮಯದಲ್ಲಿ ಆ ಗಜ ಸೈನ್ಯದ ವ್ಯೂಹವನ್ನ ಕಿತ್ತು ಬಿಡ್ತಾನೆ. ಅಂದ್ರೆ ಅದನ್ನೆಲ್ಲ ಛಿದ್ರ ಮಾಡ್ಬಿಡ್ತಾನೆ. ಅವನ ಬಾಣಗಳಿಂದ ಆನೆಗಳ ಮದ ಎಲ್ಲ ಇಳಿದು ಹೋಗುತ್ತೆ, ಮತ್ತೆ ಅವೆಲ್ಲ ಮುಖ ತಿರುಗಿಸ್ಕೊಂಡು ಓಡೋದಕ್ ಶುರು ಮಾಡುತ್ತೆ. ಇದೇ ರೀತಿ ಭೀಮಸೇನ ಆ ಎಲ್ಲ ಸೈನ್ಯವನ್ನು ಕೂಡ ಹಾಕ್ಬಿಡ್ತಾನೆ. ಇದನ್ನು ನೋಡಿ ದುರ್ಯೋಧನನ ಕೋಪ ಇನ್ನೂ ಹೆಚ್ಚಾಗ್ಬಿಡುತ್ತೆ. ಮತ್ತೆ ಅವನು ಭೀಮಸೇನನ ಮುಂದೆ ಬಂದು ಅವನನ್ನ ತನ್ನ ಬಾಣಗಳಿಂದ ಹೊಡೆಯೋದಕ್ ಶುರು ಮಾಡ್ತಾನೆ. ಆದ್ರೆ ಒಂದೇ ಕ್ಷಣದಲ್ಲಿ ಭೀಮಸೇನ ಬಾಣಗಳನ್ನು ಸುರಿಸಿ ಅವನನ್ನ ಗಾಯಗೊಳಿಸ್ತಾನೆ. ಎರಡು ಬಾಣಗಳನ್ನ ಬಿಟ್ಟು ಅವನ ಧ್ವಜದಲ್ಲಿ ಚಿತ್ರಿತವಾದಂತಹ ಮಣಿಮಯ ಆನೆ, ಅಂದ್ರೆ ಮಣಿಗಳಿಂದ ಚಿತ್ರ ಮಾಡಿರುವಂತಹ ಒಂದು ಆನೆಯ ಚಿತ್ರ ಇರುತ್ತಲ್ಲ ಅದನ್ನ, ಮತ್ತೆ ಧನಸ್ಸನ್ನು ಕೂಡ ಕತ್ತರಿಸ್ತಾನೆ. ಈ ರೀತಿ ದುರ್ಯೋಧನ ಪೀಡಿತನಾಗಿರೋದನ್ನ ನೋಡಿ ಅಂಗದೇಶದ ರಾಜ ಆನೆ ಮೇಲೆ ಸವಾರನಾದಂತಹ ಭೀಮಸೇನನ ಮುಂದೆ ಬರ್ತಾನೆ. ಅವನ ಆನೆ ತನ್ನ ಕಡೆ ಬರ್ತಾ ಇರೋದನ್ನ ನೋಡಿ ಭೀಮಸೇನ ಬಾಣಗಳ ಮಳೆ ಸುರಿಸಿ ಅದರ ಮಸ್ತಕ ಅಂದ್ರೆ ತಲೆಯನ್ನ ಗಾಯಗೊಳಿಸ್ತಾನೆ. ಇದರಿಂದ ಅದು ಗಾಬರಿ ಪಟ್ಕೊಂಡು ಪೃಥ್ವಿಯ ಮೇಲೆ ಬಿದ್ದು ಹೋಗುತ್ತೆ. ಆನೆ ಬೀಳೋದ್ರ ಜೊತೆಗೆ ಅಂಗರಾಜ ಕೂಡ ನೆಲದ ಮೇಲೆ ಬೀಳ್ತಾನೆ. ಇದೇ ಸಮಯಕ್ಕೆ ವೇಗವಾಗಿ ಭೀಮಸೇನ ಒಂದು ಬಾಣದಿಂದ ಅದರ ತಲೆಯನ್ನ ಎಗರಿಸ್ತಾನೆ, ಇನ್ನೊಂದು ತಲೆಯನ್ನ ಎಗರಿಸ್ತಾನೆ. ಇದನ್ನ ನೋಡಿದ ತಕ್ಷಣ ಅವನ ಸೈನ್ಯದವರಿಗೆಲ್ಲ ಗಾಬರಿ ಆಗುತ್ತೆ. ಅವ್ರು ಗಾಬರಿ ಪಟ್ಕೊಂಡು ಓಡೇ ಹೋಗ್ಬಿಡ್ತಾರೆ. ಇದಾದ್ಮೇಲೆ ಐರಾವತದ ವಂಶದಲ್ಲಿ ಹುಟ್ಟಿದಂತ ಒಂದು ವಿಶಾಲ ಕಾಯ ಅಂದ್ರೆ ದೊಡ್ಡ ದೇಹ ಇರುವಂತಹ ಗಜರಾಜನ ಮೇಲೆ ಹತ್ತಿ ಪ್ರಾಗ್ಜ್ಯೋತಿಷ್ ನರೇಶನಾದಂತಹ ಭಗದತ್ತ ಭೀಮಸೇನನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಅವರ ಆನೆ ಕೋಪ ಮಾಡಿಕೊಂಡು ತನ್ನ ಮುಂದಿನ 2 ಕಾಲುಗಳು ಮತ್ತೆ ತನ್ನ ಸೊಂಡಲಿರುತ್ತಲ್ಲ ಅದರಿಂದ ಭೀಮಸೇನನ ರಥ ಮತ್ತೆ ಕುದುರೆಗಳನ್ನ ಒಂದೇ ಸರಿ ಹೊಸ್ಕಾಕ್ಬಿಡತ್ತೆ. ಭೀಮಸೇನ ಅಂಜಲಿಕ ವೇದವನ್ನ ತಿಳಿದಿದ್ದ. ಅಂದ್ರೆ ಅರ್ಥ ಏನು? ಆನೆಯ ಹೊಟ್ಟೆ ಮೇಲೆ ಒಂದು ಜಾಗ ಇರುತ್ತಲ್ಲ, ಆ ಒಂದು ಜಾಗವನ್ನ ವಿಶೇಷವಾಗಿ ಕೈಯಿಂದ ತಟ್ಟೋದು, ಇದನ್ನ ಅಂಜಲಿ ವೇದ ಅಂತ ಹೇಳ್ತಾರೆ. ಅಂದ್ರೆ ಆನೆಗೆ ಅದು ತುಂಬಾ ಇಷ್ಟ ಆಗತ್ತೆ. ಸೊ ಆ ರೀತಿ ಮಾಡೋದು ಅವನಿಗೆ ಗೊತ್ತಿರುತ್ತೆ. ಸೊ ಆ ರೀತಿ ತಟ್ಟೋದ್ರಿಂದ ಏನಾಗುತ್ತೆ, ಆನೆಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಮಾವುತ ಹೇಳದ ಮೇಲೂ ಕೂಡ ಅದು ಮುಂದೆ ಹೋಗೋದಿಲ್ಲ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಈ ರೀತಿ ಮಾಡಿ ಭೀಮಸೇನ ತನ್ನ ಮೇಲೆ ಕೋಪ ಮಾಡಿಕೊಂಡ ಭಗದತ್ತನ ಆನೆಯನ್ನ ತನ್ನ ವಶ ಮಾಡ್ಕೊಳ್ತಾನೆ. ಅದರಿಂದಾನೇ ಅವನು ಓಡ್ಲಿಲ್ಲ, ಬದಲಾಗಿ ಹೋಗಿ ಆನೆಯ ಹೊಟ್ಟೆ ಕೆಳಗಡೆ ಹೋಗಿ ಬಚ್ಚಿಟ್ಕೊಂಡು ಮತ್ತೆ ಅದನ್ನ ತಟ್ಟೋದಕ್ಕೆ ಶುರು ಮಾಡ್ತಾನೆ. ಆ ಗಜರಾಜನಲ್ಲಿ ಎಷ್ಟು ಬಲ ಇತ್ತು ಅಂದ್ರೆ 10,000 ಆನೆಯ ಬಲಗಳಿರುತ್ತೆ. ಅದು ಭೀಮಸೇನನನ್ನ ಕೊಂದು ಹಾಕೋದ್ರಲ್ಲಿ ಇತ್ತು. ಭೀಮಸೇನನನ್ನ ಕೊಂದೇ ಬಿಡ್ಬೇಕು ಅಂತ ಅಂದ್ಬಿಟ್ಟು ಅದ್ ಅನ್ಕೊಂಡಿರುತ್ತೆ. ಅದಕ್ಕೋಸ್ಕರ ಬಹಳ ವೇಗವಾಗಿ ಕುಂಬಾರನ ಚಕ್ರ ಹೇಗೆ ತಿರುಗುತ್ತೆ ನೋಡಿ, ಆ ರೀತಿ ತಿರುಗೋದಕ್ ಶುರು ಮಾಡುತ್ತೆ. ಆಗ ಭೀಮಸೇನ ಏನ್ ಮಾಡ್ದ, ಕೆಳಗಡೆಯಿಂದ ಅದರ ಮುಂದೆ ಬರ್ತಾನೆ. ಆನೆ ಅವನನ್ನ ಸೊಂಡಲಿನಿಂದ ಬೀಳಿಸಿ ಮೊಣಕಾಲಿನಿಂದ ಹೊಸ್ಕೋದಕ್ ಪ್ರಾರಂಭ ಮಾಡುತ್ತೆ. ಆಗ ಭೀಮಸೇನ ತನ್ನ ಶರೀರವನ್ನ ತಿರುಗಿಸಿ ಅದರ ಸೊಂಡಲಿನಿಂದ ಬಿಡಿಸ್ಕೊಳ್ತಾನೆ. ಮತ್ತೆ ಅವನೇನ್ ಮಾಡ್ತಾನೆ, ಅದರ ಶರೀರದ ಕೆಳಗಡೆನೆ ಹೋಗಿ ಬಚ್ಚಿಟ್ಕೊಂಡು ಸ್ವಲ್ಪ ಸಮಯದ ನಂತರ ಅವನು ಅಲ್ಲಿಂದ ಹೊರಗಡೆ ಬಂದು ಬಹಳ ವೇಗವಾಗಿ ಓಡ್ ಹೋಗ್ತಾನೆ. ಇದನ್ನ ನೋಡಿ ಇಡೀ ಸೈನ್ಯದಲ್ಲಿ ಬಹಳ ಕೋಲಾಹಲವಾಗುತ್ತೆ. ಪಾಂಡವರ ಸೈನ್ಯ ಆ ಆನೆಯನ್ನ ನೋಡಿ ಬಹಳ ಹೆದರ್ಕೊಳ್ಳುತ್ತೆ. ಮತ್ತೆ ಭೀಮಸೇನ ಎಲ್ಲಿ ನಿಂತಿದ್ದಾನೋ ಅಲ್ಲಿ ಸೈನ್ಯವೆಲ್ಲ ಹೋಗುತ್ತೆ. ಯಾಕೆಂದ್ರೆ ಈಗ ಆ ಆನೆಯನ್ನ ಎದುರಿಸುವಂತ ಶಕ್ತಿ ಇರೋದು ಭೀಮಸೇನಿಗೆ ಮಾತ್ರ. ಇಲ್ಲ ಅಂದ್ರೆ ನಮ್ಮನ್ನೆಲ್ಲ ಅದು ಹೊಸ್ಕಾಕ್ಬಿಡತ್ತೆ ಅನ್ನುವಂತ ಭಯ ಬರುತ್ತೆ ಅವ್ರಿಗೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಎಲ್ರೂ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಭೀಮಸೇನ ಎಲ್ಲಿ ನಿಂತಿದ್ನೋ ಅಲ್ಲಿಗೆ ಸೈನ್ಯವೆಲ್ಲ ಹೋಗುತ್ತೆ.
ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.